ನರಸಿಂಹ, ಅಭಿನವ ಭಾರ್ಗವ, ಡಾಕ್ಟರ್ ವಿಷ್ಣುವರ್ಧನ್ ಸನ್ರವರ ಅಪರೂಪದ ವಿಡಿಯೋ ಸರಣಿಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ. ಈಗಾಗಲೇ ಕಳೆದ ಸಂಚಿಕೆಗಳಲ್ಲಿ ವಿಷ್ಣು ಸರ್ಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಕುತೂಹಲಕಾರಿ ಅಂಶಗಳನ್ನು ನಮ್ಮ ಕನ್ನಡ ಕ್ಯಾಮರಾ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಂತಕ್ಕಂಥ ವಾಹಿನಿ ಮುಖಾಂತರವಾಗಿ ನಿಮಗೆ ತಿಳಿಸ್ತಾ ಬರ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಪ್ಲೇ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಅದು ಕೂಡ ಒಂದು ಅತ್ಯದ್ಭುತವಾದಂಥ ವಿಡಿಯೋ. ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳಿರೋ ಹಾಗೆ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಆ ಟೈಮಲ್ಲಿ ಏನಾದರೂ ಇವಾಗಿರ್ತಕ್ಕಂಥ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದೇ ಆಗಿದ್ರೆ ಎಂತೆಂಥ ಅದ್ಭುತವಾದಂಥ ವಿಡಿಯೋ ಬೈಟ್ಸನ್ನು ನೋಡ್ಬೋದಿತ್ತು ಅಂದರೆ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯ, ಅದನ್ನು ಹೇಳಲಿಕ್ಕೂ ಆಗಲ್ಲ. ಅಷ್ಟು ವಿಡಿಯೋ ಸರಣಿಯನ್ನು, ಇಂಟರ್ವ್ಯೂಸನ್ನು ನಾವು ನೋಡ್ಬೋದಿತ್ತು. ನಮಗೆ ವಿಷ್ಣು ಸರ್ ಅವರ ವಿಡಿಯೋಗಳು ಸಿಕ್ಕಿರುವಂಥದ್ದು ತುಂಬ ವಿರಳ, ಅಪರೂಪದ ವಿಡಿಯೋಗಳಷ್ಟೇ ಲಭ್ಯ ಆಗಿರುವಂಥದ್ದು. ಅವುಗಳನ್ನೇ ತುಂಬ ಜೋಪಾನವಾಗಿ ಕೆಲವೊಂದಷ್ಟು ಚಾನಲ್ಸ್ ಸೇವ್ ಮಾಡ್ತಾ ನಾವು ಕೂಡ ಅದನ್ನು ಜೋಪಾನವಾಗಿ ಕೀಪ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ದೀವಿ. ಆ್ಯಂಡ್ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಪ್ಲೇ ಮಾಡ್ತಿರತಕ್ಕಂಥ ವಿಡಿಯೋ ಸುಮಾರು ತಮ್ನೇಲ್ನಲ್ಲಿ 25 ವರ್ಷಗಳ ಹಿಂದೆ ಅವರು ಮಾತಾಡಿರ್ತಕ್ಕಂಥ ವಿಡಿಯೋ ಅಂತ ಹೇಳಿದ್ದೀನಿ. ಸರಿಯಾದ ಮಾಹಿತಿ ಇಲ್ಲ, ಅದು ಉದಯ ನ್ಯೂಸ್ನಲ್ಲಿ ಬಂದಿದ್ದಂಥ ಒಂದು ವಿಡಿಯೋ ಸರಣಿ. ಅವರೇ ಅದ್ಭುತವಾಗಿ ಒಂದು ಅಭಿನಂದನಾ ಸಮಾರಂಭ ಅಂತಕ್ಕಂಥ ಶೀರ್ಷಿಕೆಯನ್ನು ಇಟ್ಕೊಂಡು ಆಯೋಜನೆ ಮಾಡಿರ್ತಾರೆ. ಚಲನಚಿತ್ರ ಪತ್ರಿಕಾ ಪ್ರಚಾರಕ ಪ್ರಸಾರಂಗ ಅಂತ ಅವರು ವಿಷ್ಣುವರ್ಧನ್ ಸರ್ಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ಅಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ 5 ಸೆಕೆಂಡ್ಸ್ ವಿಡಿಯೋ ಅಬ್ಸರ್ವ್ ಮಾಡಿ. ಅಲ್ಲಿ ಹೃದಯವಂತ ಶ್ರೀ ವಿಷ್ಣುವರ್ಧನ್ ರವರಿಗೆ ಅಭಿನಂದನಾ ಸಮಾರಂಭ ಅಂತ ಅವ್ರು ಮೆನ್ಷನ್ ಮಾಡಿರ್ತಾರೆ. ಅಲ್ಲೂ ಅಷ್ಟೇ ಅವರು ಏನೇ ಕಾಂಟ್ರಿಬ್ಯೂಷನ್ ಮಾಡಿದ್ರು ಕೂಡ ಕನ್ನಡ ಚಿತ್ರರಂಗಕ್ಕೆ ನಾನೇನೂ ಮಾಡಿಲ್ಲ, ನನಗೇನು ಯಾವುದೇ ರೀತಿ ಯೋಗ್ಯತೆ ಇಲ್ಲ, ಈ ಪ್ರಶಸ್ತಿಗಳು ಬಹುಮಾನಗಳು ಬರ್ತಾ 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 ನನಗೆ ಭಾರ ಆಗ್ತಾಯಿದೆ, ನಾನು ತುಂಬ ಚಿಕ್ಕವನಾಗ್ತಾಯಿದ್ದೀನಿ ಅಂತಲೇ ಅವ್ರು ಹೇಳ್ತಾ ಬರ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ತಾನು ಮಾಡಿದಂಥ ಅಚೀವ್ಮೆಂಟ್ಸನ್ನಾಗಲಿ ಏನೇ ಮಾಡಿದ್ರು ಕೂಡ ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ, ಅಂಥ ಒಂದು ಕ್ಯಾಟಗರಿಗೆ ಸೇರುವಂಥದ್ದು, ಅಂಥ ಒಂದು ಪಂಕ್ತಿಗೆ ಸೇರುವಂಥದ್ದು. ಸೊ ಇಲ್ಲಿ ವಿಷ್ಣು ಸರ್ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗಲ್ಲ. ಆಮೇಲೆ ಭಾಳ ಪ್ರಮುಖವಾಗಿ ಅವರ ಮೂಲ ಹೆಸರಿನಿಂದ ಅವರು ಉಲ್ಲೇಖ ಮಾಡ್ತಾರೆ. ಒಬ್ಬ ಸಾಮಾನ್ಯ ಕುಮಾರ ಆಗಿದ್ದಂಥ ನನ್ನನ್ನು ವಿಷ್ಣುವರ್ಧನ ಅಂತಕ್ಕಂಥ ಒಬ್ಬ ಚಕ್ರವರ್ತಿಯ ಸಾಮ್ರಾಟನ ಹೆಸರನ್ನು ಇಟ್ಟು ಈ ಲೆವೆಲ್ಗೆ ನಮ್ಮನ್ನು ಬಳಸಿದ್ದೀರಾ ಅಂತ ಅದ್ಭುತವಾಗಿ ಭಾಳ ಸುಂದರವಾಗಿ ನಿಮಗೆಲ್ಲ ಗೊತ್ತೇ ಇದೆ. ಅವರ ಕನ್ನಡ ಶಬ್ದಗಳು ಅದ್ಭುತವಾಗಿ ಅವರಿಂದ ಅದು ಹೊರಗಡೆ ಬರುತ್ತೆ. ಅದು ನೀವು ಯಾವುದೇ ಸಮಾರಂಭದಲ್ಲಿ ನೋಡಿದ್ರೂ ಕೂಡ ತುಂಬ ಮೆಚೂರಾಗಿ ಮಾತಾಡ್ತಕ್ಕಂಥ ಒಂದು ಕಲೆ ಅವ್ರಿಗಿತ್ತು. ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ, ಆ ವಿಡಿಯೋ ಪ್ಲೇ ಮಾಡ್ತೇನೆ, ದಯಮಾಡಿ ನೋಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಸೊ ಯು ಹ್ಯಾವ್ ಟು ವಾಚ್ ದಟ್ ವಿಡಿಯೋ. ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಬಹಳ ಅಭಿಮಾನದಿಂದ ಈ ಕಾರ್ಯಕ್ರಮ ನನಗೋಸ್ಕರ ಇಟ್ಕೊಂಡು ನಿಮ್ಮೆಲ್ಲರ ಜೊತೆ ಸ್ವಲ್ಪ ಸಮಯ ಕಳೆಯುವಂತ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಅದಕ್ಕಾಗಿ ನನ್ನ ಪೂರ್ವವಾದ ನಿಜ ಹೇಳಬೇಕು ಅಂತಂದ್ರೆ, ಪ್ರತಿಭೆ ಇರುವವರಿಗೆ, ಯೋಗ್ಯತೆ ಇರುವವರಿಗೆ ಪ್ರಶಸ್ತಿಗಳು ಬಂದು 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 ಅದ್ರ ಭಾರ ಹೆಚ್ಚಾಗಿ ಪ್ರತಿ ಸಲ ಒಂದು ಸನ್ಮಾನ ಸಮಾರಂಭ ಅಥವಾ ಪ್ರಶಸ್ತಿ ಸಮಾರಂಭ ಬಂದಾಗ ನಾನ್ ಚಿಕ್ಕವನಂತ ಹೋಗ್ತಾ ಇದ್ದೆ. ನಿಜವಾಗ್ಲೂ ಕೆಲವು ಸಮಾರಂಭಗಳು, ಕೆಲವು ಪ್ರಶಸ್ತಿಗಳು ನನ್ಗೆ ನಿಜವಾಗ್ಲೂ ಭಾರ ಆಗಿದೆ. ಮನಸ್ಸಿನ ಮೇಲೆ, ದೇಹದ ಮೇಲೆ, ನನ್ನ ವೃತ್ತಿನ ನಿಜವಾಗ್ಲೂ ಭಾರ ಆಗಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇದುವರೆಗೂ ನಾನು ಏನು ಮಾಡಿಲ್ಲ, ನಾನೀಗ ಮಾಡಿಸಿದ್ದಾರೆ. ನಾನು ಬೇಕಾದ ಸಂದರ್ಭದಲ್ಲಿ ಹೇಳಿದ್ದೀನಿ, ಚಿತ್ರರಂಗದ ಕಾಯ್ದೆ ವೃತ್ತಿಯಿಂದ ನೋಡಬಹುದು. ನ್ಯಾಷನಲ್ ಕಾಲೇಜಿನಲ್ಲಿ BSc ಆದ್ಮೇಲೆ ಚಿತ್ರರಂಗದ ಬಗ್ಗೆ ಚಿತ್ರಗಳನ್ನ ನೋಡ್ತಾ, ಬೇಕಾದಷ್ಟು ಕಲಾವಿದರನ್ನ ನೋಡ್ತಾ ಬೆಳ್ಕೊಂಡು ಬಂದನು. ಅವರ ಜೀವನ ಹೇಗಿರುತ್ತೆ, ಅವರ ಬದುಕು ಹೇಗಿರುತ್ತೆ ಅಂತ ನೋಡ್ಬೇಕು ಅಂತ ಆಸೆ ಪಟ್ಟು ನಾಗರಾವ್ ಅಂತ ಚಿತ್ರದಲ್ಲಿ ವೃಕ್ಷ ಮೂಲಕ ಬಂದು ನೀವು ಹಾಗೆ ಒಬ್ಬ ಸಾಮಾನ್ಯ ಕುಮಾರ ಆಗಿದೆ ನನ್ನನ್ನ ವಿಷ್ಣುವರ್ಧನ ಅಂತ ಒಂದು ದೊಡ್ಡ ಚಕ್ರವರ್ತಿ ಸಾಮ್ರಾಟನ ಹೆಸರಿಟ್ಟು ಆ ಹೆಸರಿನ ಭಾರನ ನನ್ನಲ್ಲಿ ಹೊರಿಸಿ ನನಗೆ ವಜ್ರದ ಕವಚನ ನೀಡಿ ನನ್ನ ಎಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ಬೆಳೆಸಿರೋದು ಅವರು, ಬೆಳೆಸಿರೋದು ನೀವು, ಬೆಳೆದಿರೋದು ನಾನು ಅಷ್ಟೇ. ನಿಜವಾಗ್ಲೂ ಪ್ರತಿ ಸಲ ಸಮಾರಂಭಗಳು, ಸನ್ಮಾನಗಳಾದಾಗ ನನ್ನ ಮನಸ್ಸಾಕ್ಷಿ ಕೇಳೋ ಪ್ರಶ್ನೆ ನಿಜವಾಗ್ಲೂ ಅದೇ, ಎಷ್ಟಕ್ಕೆ ನೀನು ಅರ್ಹ ಅನ್ನೋ ಮಾತಷ್ಟೆ. ಎಷ್ಟಕ್ಕೆ ನೀನು ಅರ್ಹ, ಎಷ್ಟು ನಿನಗೆ ಸೇರ್ಬೇಕಾಗಿದೆ, ಇದು ನಂದಲ್ಲ ಅಂತ ನಾನು ಅನ್ಕೊಂಡಾಗ ನಿಜವಾಗ್ಲೂ ಎಲ್ಲೋ ಒಂದು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ. ನಿಜವಾಗ್ಲೂ ನಿಮಗ್ ಸನ್ಮಾನ ಮಾಡಬೇಕು, ನಿಮಗ್ ಪ್ರಶಸ್ತಿ ಕೊಡಬೇಕು ಅಂತ ಬಂದಾಗ ಬೇಕು ಅಂತ ಅವ್ರಿಗೆ ಅನ್ಸಿದೆ, ಬೇಕಾ ಅನ್ನೋ ಪ್ರಶ್ನೆ ನನ್ನ ಹತ್ರ ಆಗಿದೆ.
ನಿಜವಾಗ್ಲೂ ಬೇಕಾ ಅಂತ ಅಂದಾಗ, ಯಾಕೆಂದ್ರೆ ಅಭಿಮಾನದಿಂದ ಪ್ರೀತಿಯಿಂದ ಬರುವ ಪ್ರಶಸ್ತಿಗಳು ಸದಾಕಾಲ ಮನಸ್ಸಿನಲ್ಲಿ ಇರುತ್ತೆ.